ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಮನೆಯಲ್ಲೇ ಸುಲಭವಾಗಿ ಚಿಕನ್ ಶವರ್ಮಾ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ಚಿಕನ್ ಇಷ್ಟಪಡೋರಿಗೆ ಈ ಥರ ಒಂದು ಮಾಡಿಕೊಡಿ. ಅದರಲ್ಲೂ ತುಂಬ ಜನ ಸ್ಟ್ರೀಟ್ ಫುಡ್ಡಲ್ಲಿ ಈ ಥರ ಟೇಸ್ಟ್ ಮಾಡಿರ್ತೀರಲ್ಲ, ಅದೇ ಒಂದನ್ನು ನಾನು ಮನೆಯಲ್ಲಿ ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡೋದು. ಖಂಡಿತ ಈ ರೆಸಿಪಿ ಲಾಸ್ಟ್ ಗಂಟೆನೂ ನೋಡಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ನಾನಿಲ್ಲಿ ಒಂದು 200 ಗ್ರಾಮ್ ಆಗೋಷ್ಟು ಬೋನ್ಲೆಸ್ ಚಿಕನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಸೊ ಈ ಚಿಕನ್ ಅಂತ ರೆಸಿಪಿ ಬಂದಾಗ ನಾನು ಏನು ಮಾಡ್ತೀನಿ ಅಂದರೆ, ಮನೇಲಿ ಚಿಕನ್ ತಂದಿರ್ತಾರಲ್ಲ ಅದರಿಂದ ಸ್ವಲ್ಪ ಎತ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಬೇಕಾಗಿರೋಂಥ ವೀಡಿಯೋಗೆ ರೆಸಿಪಿ ಮಾಡ್ಕೊತೀನಿ. ನೀವು ಬೇಕಂದರೆ ಆ ಥರ ಟ್ರೈ ಮಾಡಿ ನೋಡಿ. ಸೊ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಮೊಸರು, ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸು, ಎಲ್ಲ ಮನೆಯಲ್ಲಿರುವಂಥ ಬೇಸಿಕ್ ಮಸಾಲೆಗಳನ್ನ ಇಟ್ಕೊಂಡು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಅರ್ಧ ಹೋಳು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಮೊಸರು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಅದ್ರ ಬದಲು ಇನ್ನೊಂಚೂರು ಎಕ್ಸ್ಟ್ರಾ ನಿಂಬೆ ರಸ ಹಾಕ್ಕೊಳ್ಳಿ. ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಬರುತ್ತೆ ಮತ್ತು ಬೇಗನೆ ಕುಕ್ ಆಗುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು 1/2 ಟೀ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಮತ್ತೆ ಬೇಕಂದರೆ ಟೇಸ್ಟ್ ನೋಡ್ಬಿಟ್ಟು ಎಕ್ಸ್ಟ್ರಾ ಹಾಕ್ಕೋಬೋದು. ಇದಕ್ಕೆ 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಮಸಾಲೆ ನಾವು ತೊಗೊಂಡಿರೋಂಥ ಚಿಕನ್ಗೆ ಕ್ವಾಂಟಿಟಿ ಕಡಿಮೆನೇ ಇರಬೇಕು. ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು 1/2 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾರ್ಮಲ್ ಖಾರದ ಪುಡಿ ಒಂದು 1/2 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರ ಎಷ್ಟು ಬೇಕಾದರೂ ನೋಡಿ ಹಾಕ್ಕೊಳ್ಳಿ. ಮತ್ತು ಚಿಕನ್ ಮಸಾಲ ಇದೊಂದು ಅರ್ಧ ಟೀ ಸ್ಪೂನ್, ಇದಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನಡೆಯುತ್ತೆ. ಬೈ ಚಾನ್ಸ್ ನಿಮ್ಮ ಹತ್ರ ತಂದೂರಿ ಮಸಾಲ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೊಬೋದು, ಒಂದು 1/2 ಟೀ ಸ್ಪೂನು. ಮತ್ತು ಧನಿಯಾ ಪುಡಿ ಒಂದು 1/2 ಟೀ ಸ್ಪೂನ್ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೈ ಚಾನ್ಸ್ ಇದು ತುಂಬ ಡ್ರೈ ಆಗಿದ್ದರೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ನಾನು ನೀರು ಬದಲಾಗಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬದಲಾಗಿ ನೀವು ತುಪ್ಪ ಆ್ಯಡ್ ಮಾಡ್ಕೋಬೋದು, ಬಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇದ್ದರೆ 1 ಅವರ್ 2 ಅವರ್ ಅಥವಾ ಹಾಫ್ ಡೇ ಕೂಡ ಬಿಡ್ಬೋದು. ನಾನಿಲ್ಲಿ ಒಂದು ½ ಅನ್ ಅವರ್ ಬಿಡ್ತೀನಿ. ಅಥವಾ ನಿಮಗೆ ಟೈಮ್ ಕಂಪ್ಲೀಟ್ ಆಗಿಲ್ಲ, ನೀವು ತಕ್ಷಣಕ್ಕೆ ಮಾಡಿ ತಿಂತೀರಂದ್ರೂ ನಡೆಯುತ್ತೆ. ಸೊ ನಾನಿಲ್ಲಿ ಒಂದು ½ ಅನ್ ಅವರ್ ಬಿಟ್ಟು ಆನಂತರ ಇದನ್ನು ಓಪನ್ ಮಾಡೋಣ. ಸೊ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ. ಮತ್ತು ಇನ್ನೊಂದು ಮೊಸರು ನಿಂಬೆನ ಹಾಕಿರೋದ್ರಿಂದ ನಮಗೆ ಬೇಗನೆ ಫ್ರೈ ಪ್ಯಾನ್ ಮೇಲೆ ಚೆನ್ನಾಗಿ ಕುಕ್ ಆಗುತ್ತೆ. ಈಗ ನಾವು ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡಿಟ್ಟಿದ್ರಲ್ಲ, ಇದನ್ನು ಡೈರೆಕ್ಟಾಗಿ ಒಂದು ಫ್ರೈ ಪ್ಯಾನ್ ಮೇಲೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಫ್ರೈ ಪ್ಯಾನ್ ಇಲ್ಲಾಂದರೆ ದೋಸೆ ತವಾ ಅಥವಾ ಯಾವುದಾದ್ರೂ ಒಂದು ಕಡಾಯಲ್ಲಿ ಕೂಡ ನೀವು ಮಾಡ್ಕೋಬೋದು. ಇದಕ್ಕೆ ಇನ್ನೊಂಚೂರು ಎಕ್ಸ್ಟ್ರಾ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ 1 ಟೇಬಲ್ ಸ್ಪೂನ್ ಹಾಕಿದ್ದೆ, ಇನ್ನೊಂಚೂರು ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡಬೇಕು. ಸೊ ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ನಮಗೆ ಚಿಕನ್ ಕೂಡ ಚೆನ್ನಾಗಿ ಬೇಯುತ್ತೆ ಮತ್ತು ಉಪ್ಪು ಖಾರನೂ ಹಿಡಿಯುತ್ತೆ ಮತ್ತು ಮಸಾಲೆ ಎಲ್ಲ ಚಿಕನ್ಗೆ ಹೊಂದ್ಕೊಳ್ಳುತ್ತೆ. ಸೊ ಲೋ ಫ್ಲೇಮಲ್ಲಿ ಈ ಕಡೆ ಒಂದು 5 ನಿಮಿಷ ಮತ್ತು ಇನ್ನೊಂದು ಸರಿ ಒಂದು 5 ನಿಮಿಷ ಆ ಥರ ಬೇಯಿಸ್ಕೋಬೇಕಾಗುತ್ತೆ. ಸೊ ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯೋದ್ರಿಂದ ನಮಗೆ ತಿನ್ನೋದಕ್ಕೂ ಸಾಫ್ಟಾಗಿರುತ್ತೆ ಮತ್ತು ಸೀದೋಗೋದಿಲ್ಲ. ನಿಮಗೆ ವಿಡಿಯೋದಲ್ಲಿ ಕಲರ್ ಅದು ನೋಡೋದಕ್ಕೆ ಸೀದೋಗಿರೋ ಥರ ಕಾಣಿಸಿರುತ್ತೆ, ಅದು ಸೀದೋಗಿರೋದಿಲ್ಲ. ಮಸಾಲೆಗಳೆಲ್ಲ ಹಾಕಿದಿರಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಇವಾಗ ಒಂದು ಕಡೆ ಕುಕ್ ಆಗಿದೆ, ಇನ್ನೊಂದು ಕಡೆ ತಿರುಗಿಸ್ಕೊಂಡು ಇದೇ ಥರ ಮತ್ತೆ ಮುಚ್ಚಳ ಹಾಕಿದ್ದನ್ನು ಒಂದು 5 ನಿಮಿಷ ಸಿಮ್ಮಲ್ಲೇ ಬೇಯಿಸ್ಕೊತೀನಿ ನಾನು. ಸೊ ಮನೆಯಲ್ಲಿ ಚಿಕನ್ ತಂದಾಗ ಖಂಡಿತ ಈ ಥರ ಒಂದು ಸ್ವಲ್ಪ ನೀವು ಟೆಸ್ಟ್ ಮಾಡಬೇಕಂದ್ರೆ ಈ ಥರ ಟ್ರೈ ಮಾಡಿ. ಸೊ ಯಾವಾಗೂ ಅಷ್ಟೇ ನಾನು ತುಂಬ ರೆಸಿಪಿಗೆ ಮನೆಯಲ್ಲಿ ಚಿಕನ್ ತಂದಾಗ ಈ ಥರ ಎತ್ಕೊಂಡು ಏನಾದರೂ ಒಂದು ಡಿಶ್ ಟ್ರೈ ಮಾಡ್ತಾ ಇರ್ತೀನಿ. ಅದೇ ಥರನೇ ಈ ರೆಸಿಪಿನೂ ತುಂಬಾ ಸೂಪರಾಗಿ ಬಂತು. ಆಲ್ಮೋಸ್ಟ್ ಇವಾಗ ರೆಡಿ ಆಯಿತು. ಇವಾಗ ನೋಡ್ತಾ ಇರ್ಬೋದು ಚಿಕನ್ ಕೂಡ ಸಾಫ್ಟಾಗಿ ಬೆಂದಿದೆ. ನಿಮಗೆ ತೋರಿಸ್ತೀನಿ ಇಲ್ಲಿ ವಿಡಿಯೋದಲ್ಲಿ. ಸೊ ನಾವು ಸ್ಪೂನಿಂದ ಚುಚ್ಚಿದಾಗ ಈಸಿಯಾಗಿ ಹೋಯ್ತು ಒಳಗಡೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಕಿ ಬಿಡೋಣ. ಬಿಸಿ ಇರೋವಾಗ ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಕಡಿಮೆ ಆದರೆ ಸಾಕು. ಇವಾಗ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಬೇಸ್ಗೋಸ್ಕರ ಇಲ್ಲಿ ಮೈದಾ ಹಿಟ್ಟಲ್ಲಿ ಚಪಾತಿ ಮಾಡಿಟ್ಕೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಅಂತಲೇ ಅಲ್ಲ, ಸೊ ನಾರ್ಮಲ್ ಮನೇಲಿ ಚಪಾತಿ ಏನಾದರೂ ಉಳಿದಿದ್ರೆ ಅದರಲ್ಲೂ ಮಾಡ್ಕೊಬೋದು. ಇಲ್ಲಿ ತರಕಾರಿ ಬಂದು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಎಲೆಕೋಸು, ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸಪ್ರೇಟಾಗಿ ನೀವು ಕೂಡ ಒಂದು ಮಸಾಲೆಯಲ್ಲಿ ಹಾಕಿ ಸೀಸನಿಂಗ್ ಥರ ಹಾಕಿ ನೀವು ಅದನ್ನು ಪ್ರಿಪೇರ್ ಮಾಡ್ಬೋದು. ನಾನು ಆ ಥರ ಏನು ಮಾಡಿಲ್ಲ. ನಿಮಗೆ ವಿಡಿಯೋ ಲೆಂತಿ ಆದರೆ ಮತ್ತು ಬೋರ್ ಅನಿಸುತ್ತೆ ಮತ್ತು ಇದೆಲ್ಲ ಮಾಡಬೇಕು ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನಿಮಗೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಚಿಕನ್ನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿಗಳು ಬೇಕಂದರೆ ನೀವು ಒಂದು ಬೌಲಲ್ಲಿ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ನಿಂಬೆ ರಸನೂ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೂ ನಡೆಯುತ್ತೆ. ನಾನು ಇಲ್ಲಿ ಡೈರೆಕ್ಟಾಗಿ ಹಾಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಮಯೋನೀಸ್ ಸಾಸು. ನಿಮ್ಗೆ ಏನಾದರೂ ಮಯೋನೀಸ್ ಸಾಸ್ ಇಷ್ಟ ಇಲ್ಲ ಅಂದರೆ ಬೇಕಂದರೆ ಟೊಮೊಟೊ ಸಾಸು, ಟೊಮೊಟೊ ಕೆಚಪ್ ಎರಡಾದರೂ ಹಾಕ್ಕೋಬೋದು. ಆದರೆ ಈ ರೆಸಿಪಿಗೆ ಮಯೋನೀಸ್ ಸಾಸೇ ಮೇಯ್ನ್ ಇಂಗ್ರೀಡಿಯೆಂಟ್ಸು. ಯಾಕಂದರೆ ಇದು ತಿನ್ನೋವಾಗ ಟೇಸ್ಟ್ ಕೊಡುತ್ತೆ ನೋಡಿ. ಸೊ 1 ಬೈಟ್ ತಿನ್ನೋವಾಗ ಇನ್ನೊಂದು ಬೈಟ್ ತಿಂತಾನೆ ಇರಬೇಕು ಅನಿಸುತ್ತೆ ನಿಮಗೆ. ಸೊ ಧಾರಾಳವಾಗಿ ಹಾಕ್ಕೊತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಮಯೋನೀಸ್ ಸಾಸು. ನಿಮ್ಗೆ
ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಮಾಡುವಂಥ ರೆಸಿಪಿಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಗಿದೆ ಅಂತಲೂ ಕಮೆಂಟಲ್ಲಿ ತಿಳಿಸಿ. ಇವಾಗ 1 ಬೈ 1 ಲೇಯರ್ ಆಗಿ ನಾನು ಎಲೆಕೋಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಕಂಪಲ್ಸರಿ ಹಾಕ್ಬೇಕಂತೆಲ್ಲ, ಮನೆಯಲ್ಲಿರುವಂಥ ಒಂದು ಬೇರೆ ಈರುಳ್ಳಿ ಇಟ್ಕೊಂಡು ಕೂಡ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಸೊ ಇದೆಲ್ಲ ಇವಾಗ ಹಾಕಿದ ಮೇಲೆ ನಾನು ಆಲ್ರೆಡಿ ಚಿಕನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಒಂದು 4 ರೋಲ್ ಮಾಡ್ಕೊಬೋದು ಇದರಲ್ಲಿ ನಾವು. ಸೊ ಇವಾಗ ನೋಡ್ತಾ ಇರ್ಬೋದು, ಸ್ಟಫಿಂಗ್ ಅನ್ನೋದು ತುಂಬ ಓವರಾಗೂ ಇರಬಾರ್ದು, ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ನಾನು. ಓವರ್ ಆಗಿದ್ದರೆ ಹೆವಿ ಅನಿಸ್ಬಿಡುತ್ತೆ. ಸೊ ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊಂಡು ರೋಲ್ ಮಾಡ್ಕೊತಾ ಇದ್ದೀನಿ. ತಿನ್ನೋದಕ್ಕೂ ನೋಡೋದಕ್ಕೂ ಸಖತ್ತಾಗಿರುತ್ತೆ. ಒನ್ ಟೈಮ್ ತಿನ್ನೋದಕ್ಕೆ ನೀವು ಸ್ನ್ಯಾಕ್ಸ್ ಆಗಿ ಅಥವಾ ಲಂಚ್ ಆಗಿ ಅಥವಾ ನೈಟ್ ಡಿನ್ನರ್ ಕೂಡ ಈ ಥರ ನೀವು ಪ್ರಿಪೇರ್ ಮಾಡ್ಕೊಬೋದು. ಸೊ ಅಥವಾ ಯಾವಾಗ ಬೇಕಾದರೂ ಅವಾಗ ಇದನ್ನು ಈಸಿಯಾಗಿ ಮಾಡ್ಕೊಬೋದು. ಖಂಡಿತ ಈ ರೆಸಿಪಿ ನಿಮಗೆ ಇವತ್ತು ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.